ಮಾಡಿದ್ರೆ ನಾವು ಹಿರಿಯರನ್ನೆಲ್ಲ ಕರ್ಕ ಬಂದು ಕೂರಿಸ್ತೀವಿ. ನೀವೇ ಹಿರಿಯರಾಗಿ ಮಾತಾಡಿದ್ರೆ ನಾವೇನ್ ಮಾಡೋದು? ನೀನೇನು ಉಪದೇಶ ಮಾಡಕ್ ಬರ್ಬೇಡ. ನಾನೇನು ಉಪದೇಶ ಮಾಡ್ತೇನೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿಟ್ಕೊಂಡ್ರೆ ನಮ್ಗೆ ಒಳ್ಳೇದು. ಡೆಂಗ್ಯೂ ಮಲೇರಿಯಾ ಯಾವ್ದು ಬರಲ್ಲ. ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮ್ಮನ್ನೇ ನೋಡ್ತಿದ್ರೆ ಅಲ್ಲೊಬ್ಬ ಬಂದು ಕಸ ಸುರಿತಿದ್ದಾನೆ ನೋಡಿ. ನಾವ್ ಜಗಳಾಡ್ತಿದ್ರಿ, ಕಸ ಸುರಿತಿದ್ದೀರಪ್ಪ ನೀನು. ನೋಡೇ ನಿಮ್ಮ ಅಪ್ಪನ ಮನೆ ಇದ್ರೆ ನಿಮ್ಗೆ ನೋಡ್ಕೊ ಹೋಗಿ. ನಾವು ಈ ತರ ಹೇಳಿದ್ದು ಈ ತರ ಮಾತಾಡ್ತಾರಾ? ನೋಡ್ಬೇಕು, ಸ್ಟೇಜ್ ಕಡೆ ನೋಡ್ಬೇಕು ನೀವು. ಸ್ಟೇಜ್ ಬಳಸ್ಕೊಂಡ್ರೆ ಈ ಕಡೆ ಬನ್ನಿ, ಸ್ಟೇಜ್ ಬಳಸ್ಕೊಳ್ಳಿ. ಅಯ್ಯೋ ಅಯ್ಯೋ ರಾಮ, ಬೆಳಗ್ಗೆ 7 ಗಂಟೆ ಆಯ್ತು, ಮಳೆ ಇನ್ನೂ ಇದಿಲ್ಲ. ರೀ ಎಡಲ್ರಿ, 7 ಗಂಟೆ ಆಯ್ತು. ಏನೇ ನಿಂದು ಬೆಳಗ್ಗೆನೆ ಮಂಗಳಕ್ಕೂ ಬಿಡಲ್ಲ. ಗಂಟೆ 7 ಆಯ್ತು, ಇನ್ನೂ ಎದ್ದಿಲ್ಲ. ಹೋಗಿ ನಿಮ್ ಕಾರ್ಯ ಎಲ್ಲ ಮುಗಿಸ್ಬರೋಗಿ. ತಗೋದ್ ಕೊಡು. ಒಂದೋಟ ಚಾ ಮಾಡ್ಕೊಡು. ನಾನು ಹಾಗೆ ಹೇಳಿಲ್ವಾ, ನಿಮ್ ದಿನಚರಿ ಎಲ್ಲ ಮುಗಿಸ್ಬರೋಗಿ. ಎಷ್ಟು ಅಂತ ತಲೆ ತಿಂತೀರ, ಹೋಗಿ ನೀವು. ಬೆಳಗ್ಗೆ ತಗೊಂಡು ಎಲ್ಲಿ ಹೊಂಟ? ರೀ ನಿಮ್ ಗೊತ್ತಿಲ್ಲ ನಾ ಚೊಂಬ ತಗೊಂಡ್ ಎಲ್ಲಿಗೆ ಹೋಗ್ತಿದೀನಿ ಅಂತವಾ? ಹೌದಾ? ಪಕ್ಕದ ಮನೆ ಸೊಳ್ಳೆ ಕಟ್ಟು ಡೆಂಗಿ ಬಂದು ಮಲಗಿಲ್ಲ, ಅವ್ರಿಗೆ ಆಗಿದ್ರೆ ನೋಡ್ಕೊತಾರ ನಂಗೆ ಗೊತ್ತೇ ಇಲ್ಲ. ನಮ್ಮ ದೇಶ ನರೇಂದ್ರ ಮೋದಿ ಅವರು ಒಂದು ಸೊಳ್ಳೆ ಕಟ್ಟಕ್ಕೆ ಕೊಟ್ಟು ಅವ್ರು ಎಫ್ಟಿ ಆಗಿದೆ. ಇಲ್ಲಾಂದ್ರೆ ಮಾಡಿಸ್ಕೊಂಡು ಆಯ್ತು ಬಿಡಿ. ದೃಶ್ಯ 3. ಎಲ್ಲಿಗೆ ಹೋಗಿದೆ? ಇಲ್ಲೇ ನಾನು ಬೇರೆ ಮೇಲೆ ಹೋಗಿದ್ದೆ ಕಣ್ರಿ. ಮತ್ತು ಮನೆ ಕೆಲಸ ನೋಡು, ಕಸ ನೋಡಿ ಎಷ್ಟು ಇದೆ. ಬಿಡಿ, ನಮಗೆ ಗೊತ್ತು, ಮಾಡ್ತೀನಿ ನಾನು. ನನ್ನ ಕೈ ಕಡಿಯಾರೆ ಎಲ್ಲಿ? ಅಲ್ಲೇ ಟೇಬಲ್ ಕಡೆ ಇಟ್ಟಿದ್ದಲ್ಲ. ಮಗ ಎಲ್ಲಿ? ಮಗ ಅಲ್ಲೇ ನೋಡಿ ಬಂದ. ಹೊಟ್ಟೆನ ಸ್ಕೂಲಿಗೆ? ಹೊಟ್ಟೆ ಅಪ್ಪ, ಬಾ ಬಿಡ್ತೀನಿ. ಪಾನಿಪುರಿ ತಿನ್ನಕ್ಕೆ ಹೋಗೋಣ? ಅಪ್ಪು ಹೇಳ್ಕೊಡ್ತೀನಿ. ಅಪ್ಪನ ಬೇಡ, ಅಮ್ಮನ ಬೇಡ, ಬಾ. ಈ ಕಡೆ ತಿರ್ಕೊಂಡ್ರೆ ಹಿಂಗೆ. ಹೋಗು ನಿಮ್ ಮನೆಗೆ. ಯಾರಿಗೂ ಹೇಳ್ಬೇಡ. ಅಮ್ಮ ಹೊಟ್ಟೆ ನೋಡ್ತಿದೆ. ಏನಾಯ್ತು ಮಮ್ಮಿ? ನೀ ಬನ್ನಿ ಇಲ್ಲಿ. ಮಗು ಹೊಟ್ಟೆ ನೋವಂತೆ ನೋಡಿ. ಏನ್ ತಿಂದವ ಸಂಜೆ? ಬಾ ಹಾಸ್ಪಿಟ್ಲಿಗೆ ಕರ್ಕೊ. ಇಲ್ಲ ನಾನು ಬರೋಲ್ಲ. ಕೆಲವು ದಿನಗಳ ಬಾರೋ, ನಾನು ನೋಡ್ತೀನಿ. ಯಾರೋ ಬರೋಲ್ಲ. ಬಾರ ಸುಮ್ಮನೆ. ಡಾಕ್ಟರ್ ನಮಸ್ತೆ, ಇವ್ನು ನನ್ನ ಮಗ. ಏನಿದೆ ಹೆಸರು? ಹಿಂದೆ ಹಿಂದೆ ಏನೋ ಇದೆಯಾ? ನಾನು ಹೇಳಿದೆ ತಾನೆ ಪಾನಿಪುರಿ ತಿನ್ಬೇಡ ಅಂತ. ಪಾನಿಪುರಿ ಒಗ್ಗರಣೆ ತಿನ್ನೆಲ್ಲ ತಿನ್ಬಾರ್ದು. ತಿಂದ್ರೆ ಮನೇಲಿ ಅಷ್ಟು ಮಾಡಾಕ್ತೀವಿ, ಹೊರಗಡೆ ತಿಂತಾನೆ. ಮನೇಲಿ ಮಾಡ್ಕೊಡೋದೇ ತಿನ್ನೋ. ಟ್ಯಾಬ್ಲೆಟ್ ಕೊಡ್ತೀನಿ, ತಗೋ, ಸರಿಯಾಗುತ್ತೆ. ಎಕ್ಸರ್ಸೈಸ್ ಮಾಡಬೇಕು. ದೃಶ್ಯ 4. ನೆನೆ ಪ್ರಾಜೆಕ್ಟ್ ಕೊಟ್ಟಿದ್ದಲ್ಲ, ಮಾಡಿದ್ದೀರಾ? ಮಾಡಿದೀವಿ ಟೀಚರ್. ಟೀಚರ್ ನನಗೆ ಕೊಟ್ಟಿರೋ ವಿಷಯ ಪ್ಲಾಸ್ಟಿಕ್ ಟೀಚರ್. ಪ್ಲಾಸ್ಟಿಕ್ ಬಗ್ಗೆ ಹೇಳ್ಬೇಕಂದ್ರೆ ಯಾರು ಮಾತಾಡ್ತೀರಾ ಈಗ ವಿದ್ಯಾರ್ಥಿಗಳು? ನಾನು ಮಾತಾಡ್ತೀನಿ. ಮಾತಾಡಿ. ಪ್ಲಾಸ್ಟಿಕ್ ಅಂತ ಹೇಳ್ಬೇಕು ಅಂತಂದ್ರೆ, ಪ್ಲಾಸ್ಟಿಕ್ ಮನುಷ್ಯರಿಗೆ ಸಖತ್ ಹಾನಿ ಉಂಟು ಮಾಡುತ್ತೆ. ಮತ್ತು ನಾವು ಪ್ಲಾಸ್ಟಿಕ್ ಅನ್ನೆಲ್ಲ ಬಳಸಿ ಅದನ್ನ ಸುಟ್ಟಾಕಿದ್ರೆ ಅದರಿಂದ ಹೊಗೆಯಿಂದ ನಮಗೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಇಂದ ಮನುಷ್ಯರಿಗೂ ಹಾನಿ ಆಗುತ್ತೆ, ಪರಿಸರಕ್ಕೂ ಹಾನಿ ಆಗುತ್ತೆ. ಪರಿಸರದಲ್ಲೆಲ್ಲ ಪ್ರಾಣಿ ಪಕ್ಷಿ ಎಲ್ಲರ ಮೇಲೂ ಹಾನಿ ಆಗುತ್ತೆ. ಸರಿ, ಕೂತ್ಕೊಳ್ಳಿ. ನೆನೆ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ. ಟೀಚರ್, ನಮಗೆ ಗಾಜಿನ ಲೋಟಗಳು ಕೊಟ್ಟಿದ್ರು ಟೀಚರ್. ಗಾಜಿನ ಲೋಟದ ಬಗ್ಗೆ ಮಾತಾಡ್ತೀನಿ ಅಂತವ್ರು. ಗಾಜಿನ ಲೋಟ ನಮಗೆ ಎಷ್ಟು ಉಪಯೋಗನೇ ಅಷ್ಟು
ಹೊಗೆಗಳಿಂದ ವಾಹನವನ್ನ ಓಡಿಸೋದ್ರಿಂದ ವಾಯು ಮಾಲಿನ್ಯ ಉಂಟಾಗುತ್ತೆ. ಆದ್ದರಿಂದ ಯಾರು ವಾಹನಗಳನ್ನು ಅತಿ ಹೆಚ್ಚು ಬಳಸಬಾರದು. ವಾಹನ ಬಳಸಿದ ಪರಿಸರಕ್ಕೆ ಹಾನಿ ಉಂಟು. ಎಲ್ಲರೂ ನಡಿಗೆಯಿಂದ ಓಡಾಡಬೇಕು, ಸಾರಿಗೆ ರಸ್ತೆಗಳಿಂದ ಬಳಸಬೇಕು. ಸರಿ ಮಕ್ಕಳೇ, ಎಲ್ಲೂ ತಿಳ್ಕೊಂಡ್ರಲ್ಲ ಪರಿಸರಕ್ಕೆ ಏನೇನಾಗುತ್ತೆ, ಹಾನಿ ಉಂಟಾಗುತ್ತೆ ಅಂತ. ನಿಮ್ಗೆಲ್ಲರಿಗೂ ತಿಳಿದಿದ್ದೇನಾದ್ರೂ ಈ ನಾಟಕದಿಂದ ಪ್ಲಾಸ್ಟಿಕ್ ವಾಹನ ಜಾಸ್ತಿ ಬಳಸೋದ್ರಿಂದ ಪರಿಸರ ಮಾಲಿನ್ಯ ಹೋದು ನಮಗೂ ಜಾಸ್ತಿ ಹಾನಿಯಾಗುತ್ತೆ. ನಮ್ಮ ಮನೆ ಸುತ್ತ ಸ್ವಚ್ಛವಾಗಿಟ್ಕೊಂಡ್ರೆ ಗ್ರಾಮ ಸ್ವಚ್ಛವಾಗಿರುತ್ತೆ, ಗ್ರಾಮದ ಸುತ್ತ ಸ್ವಚ್ಛವಾಗಿಟ್ಕೊಂಡ್ರೆ ಇಡೀ ನಗರನೇ ಸ್ವಚ್ಛ ಅಲ್ವಾ. ಅದಕ್ಕೆ ಹೇಳಿ ಪ್ಲಾಸ್ಟಿಕ್ ತ್ಯಜಿಸಿ ಜೀವ ಉಳಿಸಿ. ಧನ್ಯವಾದಗಳು.